ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉದ್ಯೋಗ ಹಾಗೂ ಕುಡಿಯುವ ನೀರಿಗಾಗಿ ಗದಗ್ನಲ್ಲಿ ಜೆನ್ಸಿ ಅಭಿಯಾನ ಶುರುವಾಗಿದೆ. ಜೆನ್ಸಿ ಮತದಾರರು ಮತ್ತು ನಾಗರಿಕರ ವೇದಿಕೆಯಿಂದ ನೂತನ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ. ಗದಗ ನಗರಕ್ಕೆ ಶಾಶ್ವತ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಹಾಗೂ ಉದ್ಯೋಗ ಸೃಷ್ಟಿಗಾಗಿ ಯುವಕರು ರಕ್ತದಿಂದ ಸಹಿ ಮಾಡಿ ಪ್ರಧಾನಿ ಮೋದಿ ಸಿಎಂಗೆ ಪತ್ರವನ್ನ ರವಾನಿಸಲು ಪ್ಲಾನ್ ಮಾಡಿದ್ದಾರೆ. ಈವರೆಗೆ 10,000 ಯುವಕರು ಹಾಗೂ ಮತದಾರರಿಂದ ರಕ್ತ ಸಹಿ ಸಂಗ್ರಹಿಸಲಾಗಿದೆ. ಪ್ರಮುಖ 3 ಬೇಡಿಕೆ ಇಟ್ಕೊಂಡು ಅಭಿಯಾನ ಆರಂಭವಾಗಿದ್ದು ಸಿಎಂ ಪಿಎಂಗೆ ಪತ್ರ ರವಾನೆಗೆ ಮುಂದಾಗಿದ್ದಾರೆ. ನಾವು ಜೆನ್ಜಿ ವೋಟರ್ಸ್ ಆ್ಯಂಡ್ ಸಿಟಿಜನ್ಸ್ ಫೋರಮಿಂದ ಕಳೆದ 1 ತಿಂಗಳಿಂದ ನಾವು ಎಲ್ಲ ರಕ್ತಸಹಿ ಅಭಿಯಾನ ಮಾಡಾಕೊಂತೀವಿ. ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂತಂದರೆ ನಾವೆಲ್ಲ ಗಮನಿಸ್ಬೋದು, ನಮ್ಮ ಜಿಲ್ಲೆ 28 ವರ್ಷ ಆಯಿತು ಜಿಲ್ಲೆ ಅಂತ ಘೋಷಣೆ ಆಗಿ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಕೈಗಾರಿಕೆ ಇಲ್ಲ. ಸರ್ಕಾರ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಗೆ ಮುಖ್ಯವಾಗಿ ಏನು ಬೇಸಿಕ್ ಫೆಸಿಲಿಟೀಸ್ ಏನು ಕರಿತೀವಿ ಅವನ್ನೇ ಕೊಡೋದ್ರೊಳಗೆ ವಿಫಲ ಹಾಕೊಂತವ್ರು. ನೀರಾಗಿರ್ಬೋದು, ವಸತಿ ಆಗಿರ್ಬೋದು, ಬೆಳಕಾಗಿರ್ಬೋದು. ಇದ್ರ ಜೊತೆಯಾಗಿ ಇವಾಗಿನ ನಾವು ಜೆನ್ಜಿಗಳಾಗಿ ಇಲ್ಲಿ ಓದ್ತಕ್ಕಂಥ ನಾವು ಉದ್ಯೋಗಕ್ಕಾಗಿರ್ಬೋದು ಮತ್ತು ಬೇರೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಬೇರೆ ಊರುಗಳಿಗೆ ಹೋಗ್ತೀವಿ. ಪಕ್ಕದಲ್ಲಿರ್ತಕ್ಕಂಥ ಕೊಪ್ಪಳ ಅಭಿವೃದ್ಧಿ ಆಯ್ತು, ಪಕ್ಕದಲ್ಲಿರ್ತಕ್ಕಂಥ ಮತ್ತು ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ವಿಶೇಷವಾಗಿ ಜೆನ್ಜಿ ಮತದಾರರ ವೇದಿಕೆಯಿಂದ ಏನು ಭಾಳ ಮೂಲಭೂತ ಸೌಲಭ್ಯಗಳ ಮರೀಚಿಕೆ ಆಗಿರೋದ್ರಿಂದ ಭಾಳಷ್ಟು ದಿನಗಳವರೆಗೆ ಹಲವಾರು ರೀತಿಯ ಕೈ ಬರ ಮಸಿ ಮೂಲಕ ಮನವಿ ಕೊಟ್ವಿ, ಪಾದಯಾತ್ರೆಗಳನ್ನು ಮಾಡಿದ್ವಿ, ಎಲ್ಲ ರೀತಿ ಬೇಡಿಕೆಗಳನ್ನು ಕೇಳಿದ್ರು ಕೂಡ ಮೂಲಭೂತ ಸೌಲಭ್ಯಗಳಾದಂಥ ಗದಗಿಗೆ ಒಂದು ಶಾಶ್ವತ ಕುಡಿಯುವ ನೀರು ಯೋಜನೆ ಇಲ್ಲ. 25 ದಿನಕ್ಕೊಮ್ಮೆ ನೀರು ಬರ್ತದೆ ಅಂತಕ್ಕಂಥ ಆತಂಕ. ಅದರ ಜೊತೆಗೆ ಏನು ಈಗಾಗಲೇ ಬರದ ಛಾಯೆ ಮೂಡಿದೆ. ನಮ್ಮ ಗದಗ ತಾಲೂಕನ್ನು, ಗದಗ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕು. ಭಾಳ ತಾಸಾರ ಪರಿಸ್ಥಿತಿಯಲ್ಲಿ ಇನ್ನೂ ಘೋಷಣೆ ಮಾಡ್ತಾ ಇಲ್ಲ. ಸರ್ಕಾರ ಕೂಡಲೇ ಮಧ್ಯಂತರ ಒಂದು ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಅದರ ಜೊತೆಗೆ ಏನು ನಮ್ಮ ಯುವಕರು, ತಾಯಂದಿರು, ಕಾರ್ಮಿಕರು, ಕೃಷಿಕರು ಇವರು ಉದ್ಯೋಗ ಇಲ್ಲದೆ ಅಲಿಸುವಂಥ ಪ್ರದೇಶ. ಇವರು